₹6 ಕೋಟಿ ಏನು 600 ಕೋಟಿ ಒಂದಿಟ್ಟು ಲಾಭ ಯಾರಿಗೆ ಆಗ್ಯದಪ್ಪ? 4 ವರ್ಷ ಕಳೆದೋಯ್ತು. ರನ್ನಿಂಗ್ ಅದ. ಗ್ರಾಮ ಪಂಚಾಯತಿ ಅಧ್ಯಕ್ಷರ ವಾರ್ಡ್ ಇದು, ವಾರ್ಡ್ ನಂಬರ್ 1. ನಾವು ಸಣ್ಣರಿದ್ದಾಗಲಿಂದ ನೋಡ್ತಾ ಇದೀವಿ, ಹಾಗೆ ಇದೆ. ಅದು ದೊಡ್ಡದ ಏನಂತಲ್ಲ ಆಯ್ಕಿಲ್ಲ ನೋಡಿ ಹೆಂಗೆ ನೋಡಿ ರೋಡ್ ಏನೋ 1 ವರ್ಷ 2 ವರ್ಷ ಆಗಿಲ್ಲ ಇಲ್ಲ ಉಸು ಹಾಕ್ಯಾರ ಮತ್ತೆ ಇದು ಏನಪ್ಪ ಇದು ₹6 ಕೋಟಿ ಏನು ₹600 ಕೋಟಿ ರೊಕ್ಕ 20 ತಿಂಗಳು ಆಗಿಲ್ಲ ಉಸುಗಾಕ. ಒಂದಿಟ್ಟು ಲಾಭ ಯಾರಿಗೆ ಆಗ್ಯದಪ್ಪ? ಇದನ್ನು ಭಾಳ ವರ್ಷಲಿಂದ ಅದಲ್ಲ ಪೆಂಡಿಂಗ್. ಹಾಂ, ನೀವು ಯಾರು ದೊಡ್ಡವ್ರು ಕೇಳಲ್ಲ ನಿಲ್ಲಿ ರೋಡಿನ. ಅಲ್ಲ ಮತ್ತು ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಕೇಳಲ್ಲೇನಮ್ಮ ನೀವು? ಹಾಂ, ಏನಂತಾರೆ? ನಾ ಜಂಗ್ಲಿ ಬಸವರಾಜನ ಮಗ. ನಾನು ಮಾಧ್ಯಮದವರಲ್ಲ, ಕೋಟಿಗಟ್ಟಲೆ ಅನುದಾನ ಅದ ಅಂದ್ರೂ ನುಂಗ್ಕೊಂಡು ಕುಂತಾರೆ. ಹೇಳ್ರಿ, ಎಷ್ಟು ವರ್ಷಲಿಂತ ಹೇಳಿರಿ ನೀವು? 4 ವರ್ಷ ಕಳೆದೋಯ್ತು. ಹಾಂ, 5ನೇ ವರ್ಷ ರನ್ನಿಂಗ್ ಅದ. ತಿರ್ಗಿ ಅಧಿಕಾರನೇ ಮುಗಿಯಕ್ಕೆ ಹೊಂಟಿತವ್ರು. ಹೊರಟೋಯ್ತು. ಏನಂತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಡಿ ತರ್ತಾರ, ಅಲ್ಲಿ ಹಾಕ್ತಾರ, ಹೊರಟೋತಾರ, ಒಂದು ಕಡೆಯಲ್ಲಿ ಹಾಕ್ಯಾರ. ಹಾಂ, ಕೆಲಸನ ಮಾಡಲ್ಲ. ಗ್ರಾಮ ಪಂಚಾಯತ್ ಸದಸ್ಯರು. ಓಕೆ, ಪರವಾಗಿಲ್ಲ. ಹಾಂ, ಹೆಸರು ರೀ? ತೀರ್ಥರಾಮ್ ಕಶೆಟ್ಟಿ ಅಂತ. ಓಕೆ, ಅಂದ್ರೆ ನೀವು ಸುಮಾರು ಸಲ ಅಧ್ಯಕ್ಷರ ಗಮನಕ್ಕೆ ತಂದ್ರೂ ಏನು ಕೇರ್ ಮಾಡಿಲ್ಲ ಅವರು. ನೋಡಿ ಬ್ರದರ್, ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರ ವಾರ್ಡ್ ಇದು, ವಾರ್ಡ್ ನಂಬರ್ 1. ಅಧ್ಯಕ್ಷರನ್ನ ಇಲ್ಲೇ ವಾಸಿಸ್ತಾರೆ. ಅವ್ರು ಹೆಂಗೆ ತಿರುಗಾಡ್ತಾರೋ ಗೊತ್ತಿಲ್ಲ. ಅಧ್ಯಕ್ಷರ ಮನೆಯೇ ಇಲ್ಲಿ ಇಟ್ಕೊಂಡು ಸಾರ್ವಜನಿಕರ ಮನೆ ಪರಿಸ್ಥಿತಿ ಏನದ ನೋಡ್ರಿ ನೀವೇ. ಏನಪ್ಪ ನೀವು ಇಲ್ಲಿ ರೋಡ್ ಮಾಡಂತ ಹೇಳಲ್ಲ ಇಲ್ಲಿ ಗ್ರಾಮ? ಹಾಂ, ಅಲ್ಲ ಗ್ರಾಮ ಪಂಚಾಯತಿ ಮತ್ತು ಅಧ್ಯಕ್ಷರ ಮನೆ ಇಲ್ಲೇ ಬಾಜು ಇಟ್ಕೊಂಡು ನೀವು ಕೇಳಕ್ಕೆ ಹೋಗಲ್ಲ? ಅಧ್ಯಕ್ಷರಿಗೆ ಹೇಳಿವ್ರಿ, ಮತ್ತು ಅವ್ರು ಮೆಂಬರ್ಗಳಿಗೆ ಹೇಳಿವ್ರಿ. ಹಾಂ, ಏನಂತಾರ? ಮತ್ತು ಮುಂದಿನ ಫೀಲ್ಡ್ ಬಂದ ಹಾಕಂತ ಹೇಳ್ತಾರ್ರಿ. ಆದ್ರೂ ಒಂದು ಟ್ರಿಪ್ ಮರಮನ ಅಲ್ಲ, ಮುಂದಿನ ಪೀರಿಯಡ್ ಅಲ್ಲ, ವರ್ಷ ಅನುದಾನ ಬರ್ತದಲ್ಲ ಇದಕ್ಕೆ. ಮುಂದಿನ ಒಂದು ಟ್ರಿಪ್ ಮರಮಾಕ್ಸಿಲ್ ನೋಡ್ರಿ. ಅದು ಅಧ್ಯಕ್ಷರ ಮನೆಗೆ ಹೋಗಿ ಮನೆ ಹೇಳಿದ್ರೆ ಒಂದು ಟ್ರಿಪ್ ತಂದಾಕ್ಸರಿ. ಅಧ್ಯಕ್ಷರ ಮನೆ ಇಲ್ಲೇ ಅಲ್ಲ, ಹಿಂದ್ಗಡೆ ಇದೇ ಮನೆ ಅಲ್ಲ? ಹಾಂ, ಅಧ್ಯಕ್ಷರ ವಾರ್ಡ್ ನೋಡ್ರಿ ಇದು. ಗ್ರಾಮ ಪಂಚಾಯತಿ ದೋರ್ನಹಳ್ಳಿ. 2 ವರ್ಷ ಆಯ್ತು ರೀ. 2-3 ವರ್ಷ ಆಯ್ತಪ್ಪ. ಇಟ್ಟೆ ನೀರು ನಿಂದ್ರದೆ. ಅಲ್ಲಮ್ಮ, ಇಲ್ಲಿ ಬಾಜು ಪಂಚಾಯತಿ ಅಧ್ಯಕ್ಷರ ಮನೆ ಅದು ನೀವೇನು ಕೇಳಲ್ಲ ನಮ್ಮ? ಆಕಿ ನಮ್ಮದು ಯಾಬೋ ಕಣ್ಣು ಕಾಣಂಗಿಲ್ಲ. ನಾವು ಇಂಥ ಅದ್ರಾಗ ತೆಂತಂದು ಹಂಗೆ ಹೋಗೋದು. ಆಕಿ ಒಂದಾಗ ಹಾಕ್ತೀನಿ, ಅಂದೊಳನ ಆ ಕಡೆ ಪಾರ ಹಾಕ್ತಂದೊಳನ ಪಾರ. ಇನ್ನು 4 ತಿಂಗಳಾದ್ರೆ ಆಕಿನ ಅಧಿಕಾರ ಅವಧಿನೇ ಮುಗಿತದಮ್ಮ. ಹಾಂ, ಮುಗಿತದ ಅಂದ್ರೆ ಹೌದಲ್ರಿ? ಅಂದ್ರೆ ನೀವು ಎಲ್ಲರೂ ಕೂಡಿ ಹೇಳಿದ್ರು ಏನು ಮಾಡಮ್ಮ ಅಂತಾರೆ, ಹಂಗೆ ಹೊಂಟ್ರೆ ವಾದರ್ ಸಾಕಡಿಗೆ ದಾರಿ ಮಣ್ಣು ಹೊಡಿಸಿದ್ರು. ಯವ್ವ ಒಂದು ಎಡ್ಡೆ ಹಾಕಿ ಕಡೆ ತೆಗಿ, ಎಡ್ಡೆ ಹಾಕ್ತಾರಿ. ಸ್ವಲ್ಪ ನಡಿತೀವಿ ಅಂದ್ರೆ ಹಾಕ್ತೀವಿ ಅಂದಕ್ಕೆ ಆ ಕಡೆ ಗೋಟ ಹಾಕ್ಗಳು ಹೋಗ್ಬಿಟ್ಟು ಹೌದಲ್ಲಮ್ಮ. ಒಂದು ಪುಟ್ಟು ಮಣ್ಣು ಹಾಕ್ಲಿಲ್ಲ ನೋಡಿ. ಅಂದ್ರೆ ನೀವು ಭಾಳ ಸಲ ಪಂಚಾಯತ್ದವ್ರಿಗೆ ಹೇಳಿದ್ರೂ ಯಾರು ಏನು ತಲೆ ಕೆಡಿಸಲಾಗ್ಯಾರ. ಎಲ್ಲ ಆದ್ರೆ ಅದಕ್ಕೆ ಬಂತು ನಮ್ಮಂತಾರೆ ಇಬ್ಬರು ಒಬ್ರಾದ್ರೆ ಕೇಳಬೇಕಂತ. ಹೌದು. ಇದು ಎಷ್ಟನೇ ವಾರ್ಡ್ ರೀ ಇದು? ಇದು ವಾರ್ಡ್ ನಂಬರ್ 1 ರೀ. ಹಾಂ, ಸುಮಾರು ಎಷ್ಟು ದಿನಗಳಿಂದ ಇದೇನು ರಸ್ತೆ ಹಿಂಗೆ ಅದ್ರಿ ಅದು? ನಾವು ಸಣ್ಣರಿದ್ದಾಗಲಿಂದ ನೋಡ್ತಾ ಇದೀವಿ, ಹಾಗೆ ಇದೆ ಅದು. ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮನೆ ಇಲ್ಲೇ ಪಕ್ಕದಲ್ಲಿ ಅದ. ಅವ್ರೇನು ಕೇಳಿದ್ರೆ ನೀವು ಸಾರ್ವಜನಿಕರು ಕೇಳಿದ್ರೆ ಏನು ರೆಸ್ಪಾನ್ಸ್ ಮಾಡಕತ್ತಾರ ಮಾಡಲಾಗ್ಯಾರ? ಸಾರ್ವಜನಿಕರಿಗೆ ಏನು ರೆಸ್ಪಾನ್ಸ್ ಇಲ್ಲ ರೀ. ಮತ್ತು ಅವ್ರು ಇಲ್ಲೇ ಹುಟ್ಟಿ ಅವರು ಕೂಡ ಇಲ್ಲೇ ಬೆಳೆದಾರ. ಅವರು ಇದೇ ವ್ಯವಸ್ಥೆಯಲ್ಲಿ ತಿರುಗಾಡ್ಯಾರ. ಮತ್ತೀಗ ತಮ್ಮದೇ ಇದೇ ವಾರ್ಡಿನವರಾಗಿ ಅವರು ಅಧ್ಯಕ್ಷರಾಗ್ಯಾರ ಅಂದಾಗ ಇದ್ರ ಬಗ್ಗೆ ಅವ್ರ ಗಮನ ಹರಿಸೇ ಇಲ್ಲ ಇಲ್ಲಿವರೆಗೂ. ಯಾಕಂದ್ರೆ ನೀವು ನೋಡ್ತಿರ್ಬೋದು, ವಯಸ್ಸಾದಂಥವರು, ಅಂಗವಿಕಲರು, ತುಂಬಾ ಜನ ಬೇರೆ ಬೇರೆಯವ್ರು ತಿರುಗಾಡಂತ ಜಾಗ ಅಲ್ಲ ಇದು. ಎಷ್ಟಿದೆ ಅಂದ್ರೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಕೂಡ ಸರಿಯಾಗಿರೋದಿಲ್ಲ. ಕರೆಂಟ್ ಅಂತೂ ಬಹಳ ಸಲ ಹೋಗುತ್ತೆ. ಕಾರಣ ಇಲ್ಲಿ TC ಒಂದೇ ಆಗಿರೋದ್ರಿಂದ ಏನೋ ಲೋಡ್ ಬೀಳತ್ತೆ. ಅಲ್ಲ, ನೀವು ಇದೆಲ್ಲ ಅಧ್ಯಕ್ಷರ ಗಮನಕ್ಕೆ ತಂದಿರ್ತೀರಿ? ಅಧ್ಯಕ್ಷರ ಗಮನಕ್ಕೆ ತಂದಿರ್ತಾರೆ, ಸುಮಾರು ಜನ ತಂದಿದ್ದಾರೆ. ಮತ್ತು ಅವ್ರ ಗಮನಕ್ಕೆ ಇರತ್ತೆ. ಏನು ಹೇಳ್ತಾರೆ ಅವ್ರು ರೆಸ್ಪಾನ್ಸ್? ಮಾಡ್ತೀವಿ ಅಂತಾರೆ ಅಷ್ಟೇ. ಮಾಡ್ತೀವಿ ಅಂತೆ ಮುಂದೆ ಹಾಕ್ತಾರೆ ಹೊರತು ಯಾವ ಕೆಲಸನೂ ಮಾಡಲ್ಲ ಅವರು. ಸುಮಾರು ಎಷ್ಟು ದಿನದಿಂದ ಐತಿ ಇದಕ್ಕೊಂದು ಕೊರತೆ? ಸುಮಾರು ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ರಿ ಎಲ್ಲ ದಾರಿ ಇಲ್ಲ.
ಬೀಳೋದು ಎತ್ತು ಬೀಳೋದು ದನಗಳು ಬೀಳೋದು ಯಾರನ್ನ ಹೇಳಾರ ಕೇಳಾರಿಲ್ರಿ ಮತ್ತೆ ಇಲ್ಲಿ ಅಧ್ಯಕ್ಷ ಏನು ಹಾಕಿಲ್ರಿ ಮರಮ ಹಾಕಿಲ್ಲ ಇಲ್ಲಿ ಅಧ್ಯಕ್ಷರು ಯಾರಲ್ರಿ ಇಲ್ಲಿ ಮತ್ತೆ ನೀವು ಕೇಳಾಕಿಲ್ಲ ಮತ್ತೆ ನೀವೇನಾದ್ರು ಹೋಗಿ ಪಂಚಾಯತಿ ಮುತ್ತಿಗೆ ಹಾಕ್ಬೇಕಮ್ಮ. ಪಂಚಾಯತಿ ಹೋದ್ರೆ ನಮ್ಮ ಹೋಗಿ 2 ಸಲ ಹೋಗಿ ಪಂಚಾಯತಿಗೆ ಆಯ್ತಮ್ಮ, ಎಷ್ಟು ವರ್ಷಲಿಂತ ಐತಿ ನೀವು ಹೇಳಕತ್ತಿದ್ದು? ನಾವ್ ಹೇಳಕತ್ತೀವಿ ನೋಡ್ರಿ ಈಗ ಅವ್ರಿಗಂದ್ರೆ 2-3 ವರ್ಷ ಏನು ಮಾಡಮಂತಾರಮ್ಮ? ಮಾಡಮಂತಾರ್ರಿ ಆಯ್ತು ಅಲ್ಲಿಗೆ ಅದ್ರಂಗ್ ರಮಿಸಿದ್ರನ ಆಯ್ತು ಇದು ನೀಟ ಬಿಟ್ರೆ ನಾವು ಬಿಡ್ತಾರೆ ಅಂದ್ರೆ ಇಲ್ಲಿ ಗಾಡಿ ಗಾಡಿ ಹಾಕ್ತಾರ್ರಿ ಇಲ್ಲಿ ವಯಸ್ಸಾದವರ ಒಟ್ಟ ರೋಡ್ ಅದು ಚಲೋ ಮಾಡ್ರಿ ಅಂತ ನೀವು ಹೇಳಕತ್ತೀರಿ. ಹೇಳಕತ್ತೀವಿ ನೋಡ್ರಿ ನೀರಿನ ವ್ಯವಸ್ಥೆ ಒಂದು ಕರೆಂಟ್ ಇಲ್ಲ ಕರೆಂಟಿನ ಇಲ್ಲಮ್ಮ. ಕರೆಂಟ್ ಏನಾದ್ರೂ ಸಪ್ಲೈ ಇಲ್ಲ ಕರೆಂಟ್ ಇಲ್ಲ ಒಂದು ಏನಿಲ್ಲ ದಾರಿ ನೋಡ್ರಿ ದಾರಿ ಮುದುಕರ್ತಾದ ಬಿದ್ಕಂತ ಹೋಗ್ಬೇಕಿಲ್ರಿ ಹೌದು, ಇದು ಕೇಳೋದು ಹೇಳೋದು ಅದ ಇಲ್ಲ ಸರಿ ಅಮ್ಮ, ನಾವು ಕೇಳ್ತೀವಿ ಅಂತ ಹೇಳ್ತೀವಿ ಆಯ್ತಾಯ್ತು ಆಯ್ತಾಯ್ತು. ಅಕ್ಕ ಇಲ್ಲಿ ಎಲ್ಲ ಹುಡುಗರು ತಿರುಗಾಡ್ತಾರೆ, ಇಲ್ಲಿ ರೋಡ್ ಅದು ಯಾರು ಹೇಳೋರು ಮಾಡೋರಿಲ್ಲ, ಯಾರಿಲ್ಲ ಅಲ್ಲಕ್ಕ. ಇಲ್ಲೇ ಮತ್ತು ಬಾಜು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮನೆ ಅದಲ್ಲಕ್ಕ, ಕೇಳಲ್ಲ ನೀವು? ಅಲ್ಲ, ಸಣ್ಣ ಮುದುಕರು ದೊಡ್ಡವರು ತಿರುಗಾಡ್ತಾರೆ, ಕೋಟಿಗಟ್ಟಲೆ ಅನುದಾನ ಬರ್ತದೆ, ಸ್ವಲ್ಪ ಬಾ ಅಂತೇಳಿ. ಯಜಮಾನ, ಇಲ್ಲಿ ಏನಪ್ಪ ನೀವು ಇಷ್ಟು ವಯಸ್ಸಾದರಿ ನೋಡ್ರಿ, ನಾವು ಹಿಂಗೆ ತಿರುಗಾಡ್ತೀವಿ. ಹೆಣ್ಮಕ್ಳು ಕರೆಸ್ತಾನೆ ಒಂದು 5-6 ಮಂದಿ ಕಡೆ. ಇದನ್ನ ದಾರಿ ಅದಲ್ಲಪ್ಪ? ಇದು ಪಾರಗ ಹಾಂ, ಇದು ಪಾರ ದಾರಿಗೆ ಹಾಂ, ಬಾ ಬಾ ಪಾರ ನೋಡ್ರಿ ದಾರಿ. ಹೆಣ್ಮಕ್ಳು ಕರೆಸ್ತೀನಿ ಒಂದು 5-6 ಮಂದಿ ಈಗ ಮಾತಾಡಕ್ಕೆ. ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.